ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಬೇಬಿ ಕೇರ್ ಸೆಂಟರ್ನಲ್ಲಿ ಮಕ್ಕಳ ಮೇಲಿನ ಚಿತ್ರಹಿಂಸೆ ಪ್ರಕರಣ ಈಗ ತನಿಖೆಯ ಮಹತ್ವದ ಘಟ್ಟ ತಲುಪಿದೆ. ಮಕ್ಕಳ ಮೇಲಿನ ದೌರ್ಜನ್ಯದ ವಿಡಿಯೋ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ಮೊದಲೇ ಗೊತ್ತಿತ್ತು ಎಂದು ಆರೋಪಿ ಬಿಚ್ಚಿಟ್ಟಿರೋ ಸತ್ಯ ಇಡೀ ಆಡಳಿತ ಮಂಡಳಿಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೇಬಿ ಕೇರ್ನಲ್ಲಿ ಚಿತ್ರಹಿಂಸೆ ಪ್ರಕರಣದ ಬಳಿಕ ಎಚ್ಚೆತ್ತ ಸರ್ಕಾರ. ವಿಡಿಯೋ ಸಿಕ್ಕಿದ್ರೂ ಕೇರ್ಲೆಸ್ ಮಾಡಿದ್ರ ಮ್ಯಾನೇಜ್ಮೆಂಟ್. ರಾಜ್ಯದ ಎಲ್ಲಾ ಡೇ ಕೇರ್ ಕೇಂದ್ರಗಳಿಗೆ ಇನ್ನು ಮುಂದೆ ಹೊಸ ರೂಲ್ಸ್. ಬೆಂಗಳೂರಿನ ಜನರಲ್ ಸೊಸೈಟಿ ಬೇಬಿ ಕೇರ್ ಸೆಂಟರ್ನಲ್ಲಿ ಮಕ್ಕಳ ಮೇಲಿನ ಚಿತ್ರಹಿಂಸೆ ಪ್ರಕರಣದ ತನಿಖೆ ಇದೀಗ ಮತ್ತೊಂದು ಹಂತ ತಲುಪಿದೆ. ಪೊಲೀಸರ ವಿಚಾರಣೆ ವೇಳೆ ಸುಜಾತ ನೀಡಿರುವ ಹೇಳಿಕೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ತಾನು ರೆಕಾರ್ಡ್ ಮಾಡಿದ್ದ ಹಿಂಸೆಯ ವಿಡಿಯೋ ಬಗ್ಗೆ ಬೇಬಿ ಕೇರ್ ಸಿಬ್ಬಂದಿಗೆ ಮೊದಲೇ ಮಾಹಿತಿ ಇತ್ತು ಎಂದು ಸುಜಾತ ಹೇಳಿರುವುದಾಗಿ ತಿಳಿದು ಬಂದಿದೆ. ಈ ಹೇಳಿಕೆ ಸತ್ಯವಾಗಿದ್ರೆ ಮಕ್ಕಳ ಮೇಲೆ ನಡೆಯುತ್ತಿದ್ದ ಹಿಂಸೆಯ ಬಗ್ಗೆ ಆಡಳಿತಕ್ಕೂ ಮೊದಲೇ ಮಾಹಿತಿ ಇತ್ತೆ. ಮಾಹಿತಿ ಇದ್ದರೂ ಏಕೆ ಕ್ರಮ ಕೈಗೊಳ್ಳಲಿಲ್ಲ ಎಂಬ ಪ್ರಶ್ನೆಗಳು ಈಗ ತನಿಖೆಯ ಕೇಂದ್ರ ಬಿಂದುವಾಗಿವೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಎಚ್ಎಎಲ್ ಪೊಲೀಸರು ಬೇಬಿ ಕೇರ್ ಸೆಂಟರ್ ಹಾಗೂ ಸಂಬಂಧಿತ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಪ್ರಕರಣದಲ್ಲಿ ಆಡಳಿತದ ಪಾತ್ರ ಏನು, ದೂರು ಬಂದಿದ್ದರೆ ಅದರ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಯಿತು ಎಂಬ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ. ಇದೇ ವೇಳೆ ಒಂದು ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ. ಈ ವಿಡಿಯೋ ಹೊರಬರದೇ ಇದ್ದಿದ್ರೆ ಈ ಪ್ರಕರಣ ಬೆಳಕಿಗೆ ಬರುತ್ತಿತ್ತೆ. ಇನ್ನೆಷ್ಟು ದಿನ ಅಮಾಯಕ ಮಕ್ಕಳು ಇದೇ ರೀತಿಯ ಹಿಂಸೆಗೆ ಒಳಗಾಗುತ್ತಿದ್ದರು? ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ಮುಂದುವರೆದಿದೆ. ಎಲ್ಲ ಡೇ ಕೇರ್ ಕೇಂದ್ರಗಳಿಗೆ ಹೊಸ ಎಸ್ಒಪಿ. ಪೋಷಕರಿಗೆ ಸಿಸಿಟಿವಿ ವೀಕ್ಷಣೆಗೆ ಅವಕಾಶ. ಸಿಬ್ಬಂದಿಗೆ ಕಡ್ಡಾಯ ತರಬೇತಿ. ಅರ್ಹ ಸಿಬ್ಬಂದಿ ನೇಮಕಕ್ಕೆ ಹೊಸ ನಿಯಮ. ಜನರಲ್ ಸೊಸೈಟಿ ಬೇಬಿ ಕೇರ್ ಸೆಂಟರ್ನಲ್ಲಿ ನಡೆದ ಮಕ್ಕಳ ಮೇಲಿನ ಹಿಂಸೆ ಪ್ರಕರಣದ ಬಳಿಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲ ಬೇಬಿ ಕೇರ್ ಮತ್ತು ಡೇ ಕೇರ್ ಕೇಂದ್ರಗಳಿಗೆ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಜಾರಿಗೆ ತರಲು ಆಯೋಗ ಮುಂದಾಗಿದೆ. ಹೊಸ ಪ್ರಸ್ತಾವನೆಯ ಪ್ರಕಾರ ಡೇ ಕೇರ್ ಕೇಂದ್ರಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೋಷಕರು ತಮ್ಮ ಮೊಬೈಲ್ನಲ್ಲೇ ವೀಕ್ಷಿಸಲು ಅವಕಾಶ ಕಲ್ಪಿಸುವ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುತ್ತಿದೆ. ಜೊತೆಗೆ ಸಿಬ್ಬಂದಿಗೆ ಕಡ್ಡಾಯ ತರಬೇತಿ ನೀಡುವುದು ಮತ್ತು ಮಕ್ಕಳ ಆರೈಕೆಯಲ್ಲಿ ತರಬೇತಿ ಪಡೆದ ಅರ್ಹ ಸಿಬ್ಬಂದಿಯನ್ನೇ ನೇಮಕ ಮಾಡುವಂತೆ ಹೊಸ ಮಾರ್ಗಸೂಚಿ ರೂಪಿಸಲಾಗುತ್ತಿದೆ. ಒಂದೆಡೆ ಪ್ರಕರಣದ ತನಿಖೆ ಮುಂದುವರೆದಿದ್ರೆ ಮತ್ತೊಂದೆಡೆ ಇಂತಹ ಘಟನೆಗಳು ಮರುಕಳಿಸದಂತೆ ಮಕ್ಕಳ ಸುರಕ್ಷತೆಗೆ ಹೊಸ ಭದ್ರತಾ ಕ್ರಮಗಳನ್ನು ಜಾರಿಗೆ ತರಲು ಸರ್ಕಾರ ಮತ್ತು ಮಕ್ಕಳ ರಕ್ಷಣಾ ಆಯೋಗ ಸಿದ್ಧತೆ ನಡೆಸುತ್ತಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.